ಬಿಜೆಪಿಯ ಎಂಪಿಗಳು ಶಾಸಕರು ರಾಜ್ಯದ ಪರವಾಗಿ ಯಾರೂ ಧ್ವನಿ ಎತ್ತಿಲ್ಲ. ಇದರ ಅರ್ಥ ರಾಜ್ಯ ಬಿಜೆಪಿಯಲ್ಲಿ ಯಾರೂ ಗಂಡಸರು ಇಲ್ಲ ಅಂತ. ರಾಜ್ಯ ಬಿಜೆಪಿಯ ವಿರುದ್ಧ, ರಾಜ್ಯ ಬಿಜೆಪಿ ಸಂಸದರ ವಿರುದ್ಧ ಈ ರೀತಿಯಾಗಿ ಹರಿಹಾಯ್ದಿದ್ದಾರೆ ಮಾಗಡಿಯ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ. ಬಿಜೆಪಿ ಸಂಸದರು ಮೋದಿ ಮುಂದೆ ಕೂರೋದೂ ಇಲ್ಲ, ಹೇಳೋದೂ ಇಲ್ಲ. ಕೇವಲ ಮೋದಿ ಹೆಸರಿನಲ್ಲಿ ಗೆಲ್ತಾರೆ, ಆದ್ರೆ ಅವರ ವೈಯಕ್ತಿಕ ವರ್ಚಸ್ಸಿಲ್ಲ. ದೆಹಲಿಗೆ ಹೋಗಿ TADA ತಗೊಂಡು ಬರೋದಷ್ಟೇ ಇವ್ರ ಕೆಲಸ. ಬಿಜೆಪಿ ಸಂಸದರೆಲ್ಲ ಶೋ ಪೀಸ್ಗಳಿದ್ದಂತೆ ರಾಜ್ಯಕ್ಕೆ ಅನುದಾನವನ್ನ, ರಾಜ್ಯದ ಪಾಲನ್ನ ತೆಗೆದುಕೊಂಡು ಬರ್ತಾ ಇಲ್ಲ ಅಂತ ಹೇಳಿ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ. ನೋಡ್ರಿ, ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ರಾಜ್ಯ ಎರಡನೇ ನಮ್ಮದು ಇಡೀ ದೇಶದಲ್ಲಿ. ನಮಗೆ ಸಿಗಬೇಕಾದಂಥ ಅನುದಾನ ಅವರು ಕೊಡ್ತಾ ಇಲ್ಲ. ನಮ್ಮಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ನ ಇಡೀ ದೇಶಕ್ಕೆ ಹಂಚೋದ್ರ ಬಗ್ಗೆ ತಕರಾರಿಲ್ಲ. ಆದರೆ ಹೆಚ್ಚು ಟ್ಯಾಕ್ಸ್ ಬರ್ತಕ್ಕಂಥ ಜಾಗಗಳಲ್ಲಿ ನಮಗೇನು ಅನುದಾನ ಕೊಡಬೇಕು ಅದನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ. ಪಾಪ ಈ ನಮ್ಮ BJP ಎಂಪಿಗಳವರಲ್ಲ, ಅವರವರು ನರೇಂದ್ರ ಮೋದಿ ಮುಂದೆ ಎದೊಳೋದು ಇಲ್ಲ, ಕೂತ್ಕೊಳ್ಳೋದು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇವರೆಲ್ಲ ಬರೀ ನರೇಂದ್ರ ಮೋದಿ ಹೆಸರಲ್ಲಿ ಗೆಲ್ತಾರೆ ವಿನ ಯಾರಿಗೂ ಕೂಡ ವೈಯಕ್ತಿಕವಾದಂಥ ವರ್ಚಸ್ಸಿಲ್ಲ. ಕನಿಷ್ಠ ತಮಿಳುನಾಡಿನವರು ಯಾವ ರೀತಿ ತಮ್ಮ ರಾಜ್ಯದಲ್ಲಿ ತಮ್ಮ ಹಕ್ಕಾಗಿ ಹೋರಾಟ ಮಾಡ್ತಾರೆ, ಆ ರೀತಿ ಹೋರಾಟ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ, ನಮ್ಮ ಜನ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು. ಇವರೆಲ್ಲ ಸುಮ್ಮನೆ ಶೋ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ. ಅಲ್ಲೋಗಿ ಸೈನ್ ಹಾಕೋದು, ಅಲ್ಲಿ ಏನು TADA ಬರ್ತದೆ ತೊಗೊಂಡು ಬರೋದು ಅಷ್ಟು ಬಿಟ್ಟರೆ ಎಂಪಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾರು ಕೂಡ ಈ 5 ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ ಅವರು. ಈಗ ನಾನು ಗ್ಯಾರಂಟಿ ಬಗ್ಗೆ ಮಾತಾಡಿದೆ. ಗ್ಯಾರಂಟಿ ಕ್ಯಾನ್ಸಲೇ ಮಾಡಿಬಿಡ್ತಾರೆ ಅಂತ ಪ್ರಚಾರ ಮಾಡಿದ್ರು. MP ಅವ್ರು ಹೇಳಿರ್ತಕ್ಕಂಥದ್ದು ನಮ್ಗೆ ಆಗ್ತಾಕರ್ತಕ್ಕಂಥ ಅನ್ಯಾಯ ಸರಿಪಡಿಸ್ತೇ ಹೋದರೆ ಮುಂದಿನ ದಿವಸದಲ್ಲಿ ಇಂಥ ಧ್ವನಿ ಎದೊಳ್ತವೆ ಅಂತಕ್ಕಂಥ ಮಾತನ್ನು MP ಅವ್ರು ಹೇಳಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಅನ್ಯಾಯ ಆದಾಗ ಎಲ್ಲ ಕಡೆ ಪ್ರತಿಭಟನೆ ಆಗೇ ಆಗ್ತವೆ. ಅದಕ್ಕೆ ಅನ್ಯಾಯ ಆಗ್ತಕ್ಕಂಥ ರೀತಿಯಲ್ಲಿ ಸರಿಪಡಿಸಿ ಅಂತಕ್ಕಂಥದ್ದು ಅವರ ವಿಚಾರ. ಅದನ್ನು ತಿರ್ಚಿ ಮಾಧ್ಯಮದವ್ರು ಇರ್ಬೋದು ಅಥವಾ ವಿರೋಧ ಪಕ್ಷದವ್ರು ಇರ್ಬೋದು, ತಿರ್ಚಿ ಅದನ್ನು ತೋರಿಸೋದಾದರೆ ಅದಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ಹೌದು, ನಮ್ಗೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳವ್ರೆ. ನಮಗೆ ಬರ್ತಕ್ಕಂಥ ಅನುದಾನ ನಮಗೆ ಬರದೇ ಇದ್ದಾಗ ನಾವು ಆ ಕೂಗು ಹೇಳ್ಬೋದು, ಮುಂದಿನ ದಿವಸದಲ್ಲಿ ಸಾರ್ವಜನಿಕವಾಗಿ ಆ ಕೂಗು ಹೇಳ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ತಪ್ಪೇನದ್ರಲ್ಲಿ? ಅಂದರೆ ನಾವು ಏನು ಅನ್ಯಾಯ ಆದರೂ ಕೂಡ ಸಹಿಸ್ಕೊಂಡಿರ್ಬೇಕು ಅಂತಕ್ಕಂಥದ್ದು ನಿಮ್ಮ ಭಾವನೆ. ದೇಶ ವಿಭಜನೆ ಆಗಬೇಕು ಅಂತೇನು ಹೇಳಿಲ್ಲ ಅವರು. ಯಾವ ದೇಶ ವಿಭಜನೆ? ನೀವು ಸಂಪೂರ್ಣವಾಗಿ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ತೋರಿಸಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ಟು ತೋರಿಸ್ತಕ್ಕಂಥದ್ದಲ್ಲ. ಅವ್ರ ಹೇಳಿಕೆಯನ್ನು ಸಂಪೂರ್ಣವಾಗಿ ತೋರಿಸಿ ಆಮೇಲೆ ನೀವು ಮಾತಾಡಿ. ದೇಶ ಹೊಡಿಬೇಕು ಅಂತಕ್ಕಂಥ ಉದ್ದೇಶ ಯಾರಿಗೂ ಇಲ್ಲ. ದೇಶ ಕಟ್ತಂಥವ್ರೆ ಕಾಂಗ್ರೆಸ್ನವರು. ಹೊಡಿಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ. ಆದರೆ ನಮ್ಗಾಗ್ತಕ್ಕಂಥ ಅನ್ಯಾಯನ ನೀವು ಸರಿಪಡಿಸ್ತಾ ಹೋದರೆ ಮುಂದಿನ ದಿವಸದಲ್ಲಿ ಸಾರ್ವಜನಿಕವಾಗಿ ಈ ಥರ ಕೂಗಿ ಹೇಳ್ಬೋದು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸವ್ರೆ. ಪಾಪ ನಮ್ಮ ಹೋರಾಟನಾರ ನೋಡಿ BJPಲಿರೋ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಹೋರಾಟದ ಪ್ರತಿಫಲವಾಗಿ BJPಲಿರೋ ಗಂಡಸರುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ. ಅಲ್ಲಿ ಯಾರೂ ಗಂಡಸಿಲ್ಲ ಅಂತ ಅರ್ಥ. ಈಗ ಹೋಗಿರ್ತಕ್ಕಂಥ MPಗಳು ಯಾರು ಗಂಡಸರಲ್ಲ ಅಂತ ಅರ್ಥ. ಅದು ನೀವು ಮಾಧ್ಯಮದವರು ನೀವೇನೋ ಹೇಳ್ತಾ ಇದ್ದೀರಾ, ಎಲ್ಲರ ಪ್ರಶ್ನೆ ಕೇಳ್ತಾ ಇದ್ದೀರಾ. ಬರೀ ನಮ್ಮ ವಿಚಾರಗಳನ್ನೇ ನೀವು ಚರ್ಚೆ ಮಾಡ್ತೀರಾ ವಿನ BJPಯವರು ಅವ್ರನ್ನ ಏನು ಮಾತಾಡಿದ್ಯಪ್ಪ ನೀನು 5 ವರ್ಷದಲ್ಲಿ ರಾಜ್ಯದ ಬಗ್ಗೆ ಅಂತ ಕೇಳಿದ್ದೀರಾ? ಅವ್ರು ಉತ್ತರ ಕೊಡ್ಲಿ ಕೇಳ್ರಿ ನೀವು ಮಾಧ್ಯಮದವರು. 5 ವರ್ಷದಲ್ಲಿ ರಾಜ್ಯದ ಬಗ್ಗೆ, ಮಾದಾಯಿ ಬಗ್ಗೆ ಮಾತಾಡೋರ ಅಥವಾ ಮೇಕೆದಾಟು ಬಗ್ಗೆ ಮಾತಾಡೋರ? ಯಾವ ವಿಚಾರವಾಗಿ ಮಾತಾಡೋರೆ? ಈಗ ಆಗ್ತಾ ಇರ್ತಕ್ಕಂಥ ನಮ್ಮ ಟ್ಯಾಕ್ಸ್ನಲ್ಲಿ ನಮಗೆ ಬರ್ತಕ್ಕಂಥ ರಾಜ್ಯದ ಪಾಲನ್ನು ಕೇಳಲಿಕ್ಕೆ ಯಾರಾದರೂ ಒಂದು ಕ್ವಶನ್ ಕೇಳೋರ? ರೈಲ್ವೆ ವಿಚಾರಗಳಲ್ಲಿ ಕ್ವಶನ್ ಕೇಳೋರ? ಏನು ಕೇಳಿ ನೀವು? ಇವರೆಲ್ಲ ಶೋಪೀಸ್ಗಳು ಅಂತ ಹೇಳಿಲ್ವ ಇವರು? ಅಲ್ಲಿ ಹೋಯ್ತಾರೆ, ಸುಮ್ಮನೆ ಸೈನ್ ಹಾಕ್ತಾರೆ, ನರೇಂದ್ರ ಮೋದಿ ಅವ್ರ ಮುಂದೆ ಒಂದೆರಡು ಬೈಸ್ಗೆ ಹೊಡಿತಾರೆ, ನಾವು ಇಲ್ಲಿದ್ದೀವಿ ಸ್ವಾಮಿ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾರೆ ಅಷ್ಟೇ ಇವರೆಲ್ಲ. ಮೊನ್ನೆಯಷ್ಟೇ ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ವಿಚಾರವಾಗಿ ಸದ್ದು ಮಾಡಿದ್ದಂತಹ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಈಗ ಅನುದಾನ ತಾರತಮ್ಯ ವಿಚಾರವಾಗಿ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಸಾರಿರುವಂತಹ ಸಮರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಸಂಸದರನ್ನ ಕುಟುಕುವಂತಹ ಕೆಲಸವನ್ನ ಮಾಡಿದ್ದಾರೆ. 5 ವರ್ಷಗಳಾಯಿತು. ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ ಮಾತನಾಡುವುದಕ್ಕೆ ಬಿಜೆಪಿ ಸಂಸದರಿಗೆ ಆಗಲಿಲ್ವಾ? ರಾಜ್ಯಕ್ಕೆ ಬರಬೇಕಾದಂತಹ ಪಾಲನ್ನ ಕೇಳೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ?
ಮೋದಿ ಅಂದ್ರೆ ಇವರು ಮೋದಿ ಮುಂದೆ ಕೂರೋದು ಇಲ್ಲ, ಏಳೋದು ಇಲ್ಲ. ಇವರು ಯಾರಿಗೂ ವೈಯಕ್ತಿಕ ವರ್ಚಸ್ಸಿಲ್ಲ. ಕೇವಲ ನರೇಂದ್ರ ಮೋದಿಯ ಹೆಸರಿನಲ್ಲಿ ಗೆದ್ಕೊಂಡು ಬರ್ತಾರೆ, ದೆಹಲಿಗೆ ಹೋಗ್ತಾರೆ, TADA ತಗೊಂಡು ಸುಮ್ಮನೆ ಬರ್ತಾರಷ್ಟೇ. ರಾಜ್ಯದ ಪಾಲನ್ನ ಒಬ್ಬ ಬಿಜೆಪಿ ಸಂಸದರು ಕೂಡ ಕೇಳಿಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ HC ಬಾಲಕೃಷ್ಣ. ಇದೇ ಮಾತನ್ನ ಹೇಳುವಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಯಾರೂ ಗಂಡಸರಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರನ್ನ, ಬಿಜೆಪಿ ಸಂಸದರನ್ನ ಕುಟುಕುವಂತಹ ಕೆಲಸವನ್ನ ಮಾಗಡಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.